ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಆಲ್ರೆಡಿ ಟೈಮು 10 o'clock. ಎದ್ದಿದ್ದು 8:30. ಲೇಟ್ ಆಗಿದೆ, ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ನಲ್ಲ, ಸ್ವಲ್ಪ ಲೇಟ್ ಆಗಿದೆ. ಸ್ವಲ್ಪ ಬ್ರೇಕ್ ಬೇಕು ಗೈಸ್. ಜಾಸ್ತಿ ಸ್ಟಡಿನೂ ಮಾಡೋಕ್ಕಾಗಲ್ಲ, ಮೈಂಡು ಸ್ಟ್ರಕ್ ಆಗಿಬಿಡುತ್ತೆ. ಸೊ ಎದ್ದು ಇನ್ನು ತಿಂಡಿ ಏನು ರೆಡಿ ಮಾಡಿಲ್ಲ. ಸ್ವಲ್ಪ ಹೊತ್ತು ಮೇಲ್ಗಡೆ ಹೋಗಿ ಕೂತ್ಕೊಂಡು ಬಿಸಿಲು ಕಾಯಿಸಿ ಸ್ವಲ್ಪ ವಾಕ್ ಮಾಡಿ ರೊಟೀನ್ಸ್ ಎಲ್ಲ ಮುಗಿಸಿ ಸೊ ಮನೆ ಎಲ್ಲ ಕ್ಲೀನ್ ಮಾಡಿ ಸೊ ತಿಂಡಿಗೆ ರೆಡಿ ಮಾಡಬೇಕು. ಆ್ಯಂಡ್ ಮತ್ತೆ ಸ್ಟಡಿ ಮಾಡೋದಿದೆ. ಇವತ್ತು ಊರಿಗೆ ಹೋಗ್ಬೇಕು ಈವ್ನಿಂಗು. ಸ್ವಲ್ಪ ನಾಳೆ ಒಂದು ಚಿಕ್ಕ ವರ್ಕ್ ಇದೆ, ಅದು ಮುಗಿಸ್ಬೇಕು. ಅದಕ್ಕೆ ಈವ್ನಿಂಗ್ ಊರಿಗೆ ಹೋಗ್ಬೇಕು. ಫಸ್ಟು ತಿಂಡಿ ರೆಡಿ ಮಾಡಿ ನಮ್ಮ ಮಾವರ ಆಫೀಸ್ ತರಬೇಕು. ಒಂದು ಆರ್ಡ್ರು ಪ್ಲೇಸ್ ಮಾಡಿದ್ದೆ. ಏನಪ್ಪ ಅಂದರೆ ಬ್ಯಾಟ್ರಿ, ಊರಿಗೆ ಏನಪ್ಪ ಒಂದು ಬ್ಯಾಟ್ರಿ ಬೇಕು ಅಂತ ಇದ್ರು. ಅಂದರೆ ಏನಂತ ಟಾರ್ಚು ಅದನ್ನು ಇಸ್ಕೊಂಬರ್ಬೇಕು. ಈಗ ಬಂದಿದೆ ಆರ್ಡ್ರ್, ಫೋನ್ ಮಾಡಿದ್ರು ಆಲ್ರೆಡಿ. ಸೊ ಫಸ್ಟು ತಿಂಡಿ ಪ್ರಿಪೇರ್ ಮಾಡಿ ತಿಂದು ಓದ್ಕೊಂಡು ಮಧ್ಯಾಹ್ನ ಹೋಗಿ ಇಸ್ಕೊಂಬರೋದು, ಈವ್ನಿಂಗ್ ಊರಿಗೆ ಹೋಗೋದು. ಬನ್ನಿ ಫಸ್ಟು ತಿಂಡಿ ಪ್ರಿಪೇರ್ ಮಾಡುವ ಆ್ಯಂಡ್ ಮಿಕ್ಕಿದ ವರ್ಕೆಲ್ಲ ಆಮೇಲೆ ಮಾಡುವ. ಹೊಟ್ಟೆಗೆ ಊಟ ಬೇಕು ಫಸ್ಟು. ಎಸ್, ಊರಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಆಲ್ರೆಡಿ 6 o'clock ಆಗಿದೆ. ಸೊ ಲೇಟ್ ಕೂಡ ಆಗಿದೆ. ಎಲ್ಲ ಒಂದಷ್ಟು ಅದಕ್ಕೊಂದು ಇದು ಇದ್ಕೊಳ್ಳ ಅದಿಟ್ಕೊಳ್ಳ ಹೀಗೆ ಮಾಡುವ. ಇದಕ್ಕೆ ಇದು ಓಕೆ ರೈಟ್ ಇದೆ. ಮೆಣಸು ಸಸಿ ಇದೆ ಇಲ್ಲಿಗೆ. ಇದು ಬಟ್ಟೆ, ಇದು ಇದು ಇರುತ್ತಾ ಅಂತ ಭಯ ಆಗ್ತೈತೆ. ಹೆಂಗೋ ಒಂದು ದಾರ ಕಟ್ಕೊಂಡೆ. ಅದು ಯಾಕಪ್ಪ ಅಂದರೆ ಅದು ಗಿಡ ಎಲೆ ಚಿಕ್ಕ ಚಿಕ್ಕದಿದೆಯಲ್ಲ, ರೋಡಲ್ಲಿ ಮೇನ್ ರೋಡಲ್ಲಿ ಗಾಳಿಗೆ ಎಲ್ಲ ಉದುರೋಗ್ಬಿಡುತ್ತೆ. ಆ್ಯಂಡ್ ಒಂಥರ ಆಗುತ್ತೆ. ಅದಕ್ಕೇನೆ ಅದನ್ನ ಸ್ವಲ್ಪ ಸೇಫಾಗಿ ತಗೊಂಡೋಗ್ಬೇಕು. ಚಿಕ್ಕ ಚಿಕ್ಕ ಗಿಡ ಅಲ್ವಾ. ಸೊ ಇವಾಗ ಇಲ್ಲಿಂದ ಒಂದು 40 minutes ಆಗುತ್ತೆ ನಮ್ಮೂರಿಗೆ. ಒಂದು 5 ಕಿಲೋಮೀಟ್ರ್ 40 ಕಿಲೋಮೀಟರ್ಸ್ ಐ ಥಿಂಕ್ ಮಾಡುವ. ಯಾರ ಫೋನ್ ಬೇರೆ ಮಾಡ್ತಾರೆ. ಅಲ್ಲಿ ಅಂದ್ರಳ್ಳಿ ರೋಡಲ್ಲಿ ಜಾಮು. ಇಲ್ಲೇ ಜಾಮಲ್ಲಿ ಸಿಗಾಕೊಂಬಿಟ್ರೆ ಮುಂದೆ ಹೋಗೋದು ಹೆಂಗಪ್ಪ, ಇನ್ನೂ ದೂರ ಇದು. I have to go right, wait bro. ಇಲ್ಲೇ ರೈಟ್ ತಗೊಂಡು ಹೋಗ್ಬೇಡ. ಸುಮ್ಮನೆ ಅಲ್ಲಿ ಮುಂದೆ ಹೋದ್ರೆ ಇನ್ನೂ ಜಾಮ್ ಆಗುತ್ತೆ. ನನ್ನ ಹತ್ರ ಸೂಪರ್ ಬೈಕ್ ಏನಾದ್ರು ಇಟ್ಬಿಟ್ರೆ ಇವಾಗ್ಲೂ ನಿಜ ತುಂಬಾ ಇಷ್ಟ ಬೈಕ್ ಓಡಿಸೋದು, ಕಾರ್ ಓಡಿಸೋದು ಅಂದ್ರೆ. ನೋಡಿ 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 ಹೆಂಗ್ ಬರ್ತಾರೆ ಅಪ್ಪ, ಪ್ರೋ ಡ್ರೈವರ್ಸ್ ಇರಲ್ಲ. ಇದ್ರೆ ಮಾತ್ರ ಸೂಪರ್ ಬೈಕು ರೇಸಿ ಬಿಡಿ. ಇಲ್ಲೂ ಜಾಮ. ಇವತ್ತು ಸಾಟರ್ಡೆ ಅಲ್ಲ, ಏನಿಲ್ಲ, ನಾಳೆ ನ್ಯೂ ಇಯರ್ ಸ್ಪೆಷಲ್. ಇದೆಲ್ಲ ಬೇಗ ಬೇಗ ಮನೆಗೆ ಬಂದು ನೈಟ್ ಎಲ್ಲ MG ರೋಡ್ ಹೋಗ್ಬೇಕಲ್ಲ. ಲಾಸ್ಟ್ ನ್ಯೂ ಇಯರ್ ಐ ಸೆಲೆಬ್ರೇಟೆಡ್ ಇನ್ MG ರೋಡ್ ವಿತ್ ಮೈ ಫ್ರೆಂಡ್. ನ್ಯೂ ಇಯರ್ನ MG ರೋಡಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡೆ. ಸೊ ಈ ಇಯರು ಸಿಂಪಲ್ಲಾಗಿ ನಮ್ಮೂರಲ್ಲಿ ಆ್ಯಂಡ್ ಒಂದು ನಾಳೆ ಗೊತ್ತಾಗುತ್ತೆ ಎಲ್ಲಿ ಸೆಲೆಬ್ರೇಷನ್ ಮಾಡ್ಕೊತೀನಿ ಅಂತ, ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಗೈಸ್. ಯಪ್ಪ ಈ ಜಾಮು ಇಲ್ಲೇ ಒಳಗಡೆ ಮೇನ್ ರೋಡಲ್ಲಿ ಮಿಸ್ಟ್ರಿ ಒಳಗೆ ಗೊಲ್ರಟ್ಟಿಯಿಂದ ಆಚೆವರೆಗೂ ಹೋಗೋವರೆಗೂ ನಮ್ದು ಇಲ್ಲ ಜಾಮು ಜಾಮು. ಇವ್ರೆ ಈ ಚಿಕ್ಕ ಚಿಕ್ಕ ರೋಡಲ್ಲಿ ಬಸ್ಗಳು ಹೋಗಲ್ಲ, ಏನಿಲ್ಲ. ಈ ರೋಡ್ಗೆಲ್ಲ ಬಸ್ ಹಾಕ್ತಾರೆ, ಅವಶ್ಯಕತೆ ಇಲ್ಲ ಇಲ್ಲಿಗೆಲ್ಲ ಬಸ್ಗಳು. ಈ ಮುಂದೆ 1/2 ಕಿಲೋಮೀಟರ್ ಇಲ್ಲ ಮೇನ್ ರೋಡು,
ಇಲ್ಲಿ ಬಸ್ ಹಾಕಿದ್ದಾರೆ, ಏನ್ ಕಾರಣಕ್ಕೆ ಹಾಕೊಂಡಿದ್ದಾರೆ ಅದು ಸತ್ಯವಾಗ್ಲೂ ನಮ್ಮಂತೂ ಗೊತ್ತಿಲ್ಲ. ಅಯ್ಯೋ ದೇವರೇ, ಲಿಟ್ರಲಿ ಯಾಕಾದ್ರೂ ಬಂದ್ಬಿಟ್ಟು ಯಪ್ಪ ಇವತ್ತು ಈ ಮೇನ್ ರೋಡ್ಗೆ ಅನಿಸ್ತೈತೆ ಯಪ್ಪ, ಎಷ್ಟು ಇರಿಟೇಟ್ ಆಗ್ತೈತೆ ಅಂದ್ರೆ ಸಿಕ್ಕಾಡೆ ಟ್ರಾಫಿಕು. ಏನ್ ನಾಳೆ ನ್ಯೂ ಇಯರ್ ಅಂತ ಎಲ್ಲ ಎಲ್ಲಿ ಹೋಗ್ತಾವ್ರೋ, ಇಲ್ಲಾಂದ್ರೆ ಇಷ್ಟೊತ್ತಿನ ಮೇಲೆ ಇಷ್ಟು ಇರ್ತಿರ್ಲಿಲ್ಲ, ಬಟ್ ಇವತ್ತು ಸಿಕ್ಕಾಬಟ್ಟೆ ಅಪ್ಪ ಇರಿಟೇಷನ್ ಗೈಸ್. ಈ ಟ್ರಾಫಿಕ್, ಬೆಂಗಳೂರಲ್ಲಿ ಟ್ರಾಫಿಕ್ ಇರಿಟೇಷನ್. ಲಾಸ್ಟ್ ಡೇ ಆಫ್ ದ ಇಯರ್ ಈ ತರ ಇರಿಟೇಷನ್ ಮಾಡುತ್ತೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಹೋಗತ್ತಾಗೆ ಇಲ್ಲ ಹೆಂಗೋ ಸ್ವಲ್ಪ ಫ್ರೀ ಐತಿ, ಹಿಂದೆಗಡೆ ಅಂತೂ ಎಲ್ಲ ಬೇಗ ಬೇಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಬಿಡದ. ಇಲ್ಲ ಅಂದ್ರೆ ನೈಟ್ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತಾರೆ. 12 ಗಂಟೆ ಆಯ್ತು ಅಂದ್ರೆ ಬೆಂಗಳೂರು, ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ 31 ಡಿಸೆಂಬರ್ ನೈಟ್ ಇರಕ್ಕೆ ಹೋಗ್ಬಾರ್ದು. ಹಳ್ಳಿ ಊರ್ ಕಡೆ ಹೋಗ್ಬಿಡೋದು ಬೆಟ್ರು. ಯಾಕಂದ್ರೆ ಪಟಾಕಿ ಹೊಡೆದೊಡ್ದೆ ಸಾಯಿಸ್ಬಿಡ್ತಾರೆ ನಮ್ಮನ್ನ. ಜನಗಳಿಗೆ ಅಷ್ಟು ಕ್ರೇಜು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದ್ರಲ್ಲಿ. ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಜಾಸ್ತಿ ಮಾಡ್ತಾರ ಇಲ್ವಾ, ಈ ನ್ಯೂ ಇಯರ್ ಮಾತ್ರ ಜಾಸ್ತಿ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನಮ್ಗೆಲ್ಲ ಯುಗಾದಿನೇ ತುಂಬಾ ವಿಶೇಷ. ಇದೇನಿದ್ರು ಈ ಬ್ರಿಟಿಷ್ ಅವರು ಮಾಡ್ಬಿಟ್ಟು ಹೋಗಿದ್ದು ಇದನ್ನ ನ್ಯೂ ಇಯರ್ ಅಂತಲ್ಲ ಈ ತರ, ಬಟ್ ನಮ್ಗೆ ಯುಗಾದಿನೇ ನ್ಯೂ ಇಯರ್, ಅದಕ್ಕೆ ನಾವು ಇದನ್ನೆಲ್ಲ ಹಿಂಗ್ ಜಾಸ್ತಿ. ಓ ಗೈಸ್, ಏನಂದ್ರೆ ಲಾಸ್ಟ್ ಇಯರ್ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ನೋಡೋಣ ಅಂದ್ಬಿಟ್ಟು MG ರೋಡ್ಗೆ ಹೋಗಿದ್ದು. ಬಟ್ ಲಿಟ್ರಲಿ ಹೋಗ್ಬಾರ್ದಾಗಿತ್ತು ಅಂತ ಅನ್ಸ್ಬಿಟ್ಟು ಆ ತರ ಇತ್ತು. ಯಾಕಂದ್ರೆ ಅಲ್ಲಿ ಹೋದೋ ನಾವು ಒಂದು 11 o'clock ನಾವು 11 o'clock ಹೋದವರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದು. ಅಲ್ಲಿ ನೀವು ಆ ತರ ಸೆಲೆಬ್ರೇಷನ್ ಈ ತರ ಮಾಡ್ತಾರೆ ಎಂತದು ಇಲ್ಲ ಅಲ್ಲಿ. ಅಂದ್ರೆ ಏನು ಇಲ್ಲ MG ರೋಡಲ್ಲಿ. ಸುಮ್ಮನೆ ಲಕ್ಷಾಂತರ ಜನ ಬರ್ತಾರೆ. 12 o'clock ಆಗುತ್ತೆ. 12 o'clock ಆಗ್ತಿದಂಗೆ ಎಲ್ಲ ಫೋನಲ್ಲಿ ಟೈಮ್ ನೋಡ್ಕೊಂಡು ಸುಮ್ಮನೆ ಬ್ರಿಗೇಡ್ ರೋಡು ಮತ್ತೆ ಇನ್ನೊಂದು ಯಾವ್ದಪ್ಪ ಬ್ರಿಗೇಡ್ ರೋಡು, ಇನ್ನೊಂದಿದೆ ರೋಡು, 2 ರೋಡಲ್ಲಿ ಓಡಾಡೋದಷ್ಟೇ. ಅದ್ರೊಳಗೆ ಬಿಡ್ಬೇಕಾದ್ರೂ ಏನೋ ಒಂದು ಗ್ಯಾಜೆಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ಒಂದ್ ತಲೆಯಲ್ಲಿ ಇದನ್ನು ಇಟ್ಕೊಳಂಗಿಲ್ಲ. ಏನಂದ್ರೆ ಲೈಟಿಂಗ್ಸ್ದು ಲಾಸ್ಟ್ ಟೈಮಲ್ಲಿ ತಲೆಯಲ್ಲಿ ಲೈಟಿಂಗ್ಸ್ ತಗೊಂಡವರೆಲ್ಲ ಕಿತ್ ಕಳ್ಸಿದ್ರು. ಪೊಲೀಸ್ನವ್ರು ಸಿಕ್ಕಾಪಟ್ಟೆ ಇರ್ತಾರೆ. ಮತ್ತೆ ಗಾಡಿಲಿ ರೋಡಲ್ಲಿ MG ರೋಡಲ್ಲಿ ಯಾವ ಗಾಡಿಗಳು ಓಡಾಡಲ್ಲ, ಓನ್ಗಳು ಹೋಗ್ತವೆ. ಭಾರಿ ಹುಷಾರಾಗಿರ್ಬೇಕಲ್ಲಿ. ನಾವು ಅನ್ಕೊಂಡೋಗಿದ್ದೆ ಎಕ್ಸ್ಪೆಕ್ಟೇಷನ್ನು, ಬಟ್ ಅಲ್ಲಿ ಯಪ್ಪ ಇಲ್ಲೇನು ಗುರು ಇಷ್ಟು ಟ್ರಾಫಿಕ್ ಇದೆ. ನಾವು ಅನ್ಕೊಂಡಿದ್ವಿ ಎಕ್ಸ್ಪೆಕ್ಟೇಷನ್ ಒಂಚೂರು ನಿಜವಾಗ್ಲೂ ಸುಮ್ಮನೆ ಹೋಗಿದ್ದು ವೇಸ್ಟ್ ಆಯ್ತು ಅಂತ ಅನ್ಕೊಂಡು. ಏನಿಲ್ಲ, ನಾವು 12 o'clock ಆದ್ಮೇಲೆ ಏನೋ ಮಾಡ್ತಾರೆ ಅನ್ಕೊಂಡು, ಬಟ್ ಎಂಥದ್ದು ಇಲ್ಲ. ಎಲ್ಲ ನಮ್ಮ ಫೋನಲ್ಲಿ ನಾವೇ ಸಾಂಗ್ ಹಾಕೊಂಡು. ಬಟ್ ಅಲ್ಲಿರೋ ಪಬ್ಗಳಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡ್ತಾರೆ. ಹೆವಿ ಸೆಲೆಬ್ರೇಷನ್ ಇರುತ್ತೆ ಪಬ್ಸಲ್ಲಿ. ನಾವು ಪಬ್ಗಳಲ್ಲಿ ಹೊರಗಡೆ ಮೇನ್ ರೋಡಲ್ಲಿ ಏನಿರಲ್ಲ ಸೆಲೆಬ್ರೇಷನ್. ನಮ್ಮ ಫೋನ್ಗಳಲ್ಲಿ ನಾವೇ ಆಡ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ. ಸುಮ್ಮನೆ ವೇಸ್ಟ್ ಆಯ್ತು. ಅದಕ್ಕೆ ನೈಟ್ 11 ಗಂಟೆಗೆ ಇಲ್ಲಿಂದ ಹೋಗಿ ಇಟ್ಸ್ ವೇಸ್ಟ್ ಆಫ್ ಟೈಮ್. ಗಾಯ್ಸ್, ಇದು ಯಾವುದೋ ಒಂದು ಟ್ರಕ್ ಪಾಸ್ ಆಗೋದಕ್ಕೆ ಅಷ್ಟು ಟ್ರಾಫಿಕ್ ಮಾಡಿದ್ದಾನೆ. ಅಯ್ಯಪ್ಪ, ಏನು ಹೇಳಿ ಇವರೆಲ್ಲ, ಯಪ್ಪ ದೇವರೇ. ಈ ಟ್ರಾಫಿಕ್ಕಲ್ಲಿ ಮನೆಗೆ ಹೋದಂಗೆ ಇವತ್ತು. ಇನ್ನೂ ನಾನು ಯಾವ ಏರಿಯಪ್ಪ ಇದು ನೋಡಿ, ಎಲ್ಲ ಒಂದ್ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಸುಮ್ಮನೆ ಈ ಕಡೆ ಹೋಗ್ತಾ ಇಲ್ಲ ಗಾಡಿಗಳು ಅಂತ. ನಾನು ಇನ್ನೂ ಕಡಬ್ಗೆರೆನೇ ಬಿಟ್ಟಿಲ್ಲ ಗೈಸ್. ತಾವರೆಕೆರೆ ಗಂಟ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಒಳಗಡೆ ಹೋಗ್ಬಿಡ್ತೀನಿ ರೈಟಿಗೆ ತಗೊಂಡು. ಇಲ್ಲಿ ನೋಡಿದ್ರೆ ದೇವ ನಾನು ಮಧ್ಯಾಹ್ನನೇ ಹೋಗ್ಬಿಡ್ಬೇಕಾಗಿತ್ತು. ಸಾಯಂಕಾಲ ಹೋಗೋಣ ಅನ್ಕೊಂಡಿದ್ದೆ. ಬಿಸಿಲು ಸ್ವಲ್ಪ ಈವ್ನಿಂಗ್ ಆದಮೇಲೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. 4 ಗಂಟೆಗೆ ಬಿಡೋಣ ಅಂದರೆ ಸ್ಕೂಲ್ ಟೈಮಿಂಗ್ಸ್, ಅವಾಗಿನ ಗಾಡಿಗಳು ಜಾಸ್ತಿ ಓಡಾಡ್ತವೆ ಅಂತ. ಬಟ್ 6 o'clock ಬಿಟ್ಟೆ, ಅವಾಗಲೂ ಹಿಂಗೆ. ಸಿಕ್ಕಾಪಟ್ಟೆ ಗಾಡಿಗಳು ಜಾಮು.
ಒಳಗಡೆ ಬರ್ತಾ ಇದೀನಿ ಬಿಡಿ ಇನ್ನೇ ಬಾಣಸ್ವಾಡಿ ರೋಡ್. ಹ್ಞೂ ಅಲಾಸೆ ಬಾಳೆಹಣ್ಣು ತಗೋತಾ ಇದೀನಿ. ಪಚ್ಚಬಳ್ಳಿ ನಿಲ್ವಾ? ಪಚ್ಚಬಾಳೆ ಅಲ್ಲೇ ಇತ್ತು ಹಲೋ ಏನ್ ಲಸಿಸಿ ಯಾರದ್ರ ಮಾತಾಡ್ತಿಯಲ್ಲ? ಒಂದೊಂದ್ ಕೆಜಿ ಹಾಕಿ, ಒಂದೊಂದ್ ಕೆಜಿ ಹಾಕಿ. ಒಂದೊಂದ್ ಕೆಜಿ ಎರಡು. ಹಾ ಒಂದೊಂದ್ ಕೆಜಿ ಎರಡು ಹಾಕಿ ನನಗೆ. ಅಷ್ಟೇ ಅಕ್ಕ. 80 ಅವ್ರು ಹೆಂಗೆ ಇರೋ ಅದೇ ಬೆಳ್ಳುಳ್ಳಿ ಆಗಿದೆ. ಗೈಸ್ ಮನೆಗೆ ಬಾಳೆಹಣ್ಣು ನಮ್ಮ ಏನೋ ತಗೊಂಡ್ ಬಂದ್ರು. ಸೊ ಇವಾಗ ತಗೊಂಡು ಮತ್ತೆ ಗಾಡಿ ಎತ್ಕೊಂಡು ಇಲ್ಲಿಂದ ಒಂದು 10 ಕಿಲೋಮೀಟ್ರು ನಮ್ಮೂರು. ಸೊ ಹೋಗ್ಬೇಕು ಇನ್ನೊಂದು 10-15 ಮಿನಿಟ್ಸ್, 15-20 ಮಿನಿಟ್ಸ್. ಗೈಸ್ ನಿಯರ್ ಬೈ ನಮ್ಮೂರ ಹತ್ರ ಹೋಗ್ತಾ ಇದ್ದೀನಿ. ಕತ್ಲೆ ವಿಡಿಯೋ ಅಷ್ಟು ಕ್ಯಾಪ್ಚರ್ ಆಗಲ್ಲ ಅನ್ಕೊಂತೀನಿ ಈ ಕ್ಯಾಮ್ರಾದಲ್ಲಿ, ನೋಡ್ಬೇಕು. ಯಪ್ಪ ಎಷ್ಟು ಚಳಿ ಇದೆ ಅಂದ್ರೆ ನನ್ಗೆ ಬೆಂಗಳೂರಲ್ಲಿ ಇದ್ದಾಗೇನೆ ಅಷ್ಟು ಚಳಿ ಅನಿಸ್ತಾ ಇತ್ತು. ಇಲ್ಲಿ ಫುಲ್ಲು ಮರಗಳಲ್ವಾ, ಇದು ಕಾಟ್ ಒಳಗಡೆ ಹೋಗುತ್ತೆ ರೋಡು. ಮೇನ್ ರೋಡಲ್ಲಿ ಸುಮ್ಮನೆ ಟ್ರಾಫಿಕ್ ಅಂದ್ಬಿಟ್ಟು ನಾನು ಹೋಗಲ್ಲ. ಸೊ ಅದಕ್ಕೆ ಒಳಗಡೆ ರೋಡಲ್ಲಿ ಬರ್ತೀನಿ. ಎಷ್ಟು ಚಳಿ ಇದೆ ಅಂದರೆ ನಿಜವಾಗ್ಲೂ ಹೆಲ್ಮೆಟ್ ಹಾಕಿದ್ದೀನಿ. ಹೆಲ್ಮೆಟ್ ಒಳಗಡೆ ಗಾಳಿ ಬಂದು ತಣ್ಣಗೆ ಆಗ್ತೈತೆ, ಫೇಸ್ ಎಲ್ಲ ಫುಲ್ಲು ಮಕ ಹೊಡೆದ್ಬಿಡುದು. ಯಪ್ಪ ಹಿಂಗೆ ಇಷ್ಟು ಚಳಿ. ಬೆಂಗಳೂರಲ್ಲೇ ಚಳಿ 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 ಅಂತ ಅಂತೀವಿ, ಇಲ್ಲಿ ಹಳ್ಳಿ ಕಡೆ ಇನ್ನೂ ಸಿಕ್ಕಾಪಟ್ಟೆ ಚಳಿ ನಿಜವಾಗ್ಲು. ನಾವು ಒಂದೊಂದ್ಸಲ 8 ಗಂಟೆ ಗಂಟೆ ಮಲ್ಕೊತೀವಿ, 9 ಗಂಟೆ ಗಂಟೆ ಮಲ್ಕೊತೀವಿ ಬೆಂಗಳೂರಲ್ಲಿ. ಬಟ್ ಹಳ್ಳಿ ಕಡೆ ಚೆನ್ನಾಗಿ ಹೆಂಗಂದ್ರೆ 3 o'clock 4 o'clock ಎಲ್ಲ ಎದ್ಬಿಡ್ತಾರೆ. ನಮ್ಮ ಮನೇಲಿ ಅಷ್ಟೇ 4 o'clock ಎದ್ದೊಳ್ತಾರೆ. 4 o'clock ಎದ್ದು ದನಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿ ಹಾಲು ಕರೆದು, ನಾವು ಅವ್ರು ಆಲ್ರೆಡಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಎಷ್ಟು ಕೆಲಸ ಮಾಡಿರ್ತಾರೆ ಅಂದ್ರೆ ನಾವು ಇನ್ನೂ 8 ಗಂಟೆಗೆ ಎದ್ದೊಳಕ್ಕೆ ಗಾಡಿ ಬರ್ತಾ ಇದ್ದೆ, ಕಾರು ಚಿಕ್ಕ ರೋಡ್ ಇದು. ಓ 8 ಗಂಟೆಗೆ ಎದ್ದೊಳಕ್ಕೇನೆ ಅಳ್ತೀವಿ. ಬಟ್ ಹಳ್ಳಿ ಕಡೆ ಎಷ್ಟು ಬೇಗ ಎದ್ದೊಳ್ತಾರೆ ಅಂದರೆ, ನಾನು ಫಸ್ಟಲ್ಲಿ ಹೇಳ್ದು ಎಲ್ಲ ಒಂದು 4 o'clock ಎದ್ಬಿಡ್ತಿದ್ದೆ ಊರಲ್ಲಿದ್ದಾಗ. ಎದ್ದು ಹಾಲೆಲ್ಲ ಕರೆದು ಇರೋ ಕೆಲಸ ಎಲ್ಲ ಮಾಡಿ ಇದೊಂಥರ ಸಕ್ಕತ್ತಾಗಿದೆ ಗಾಯ್ಸ್. ರೋಡ್ ಮಾತ್ರ ಫುಲ್ಲು ನೇಚರು, ಮರಗಳೇ ಫುಲ್ಲು, ಮನೆಗಳು ಯಾವ ಇಲ್ಲ ಇಲ್ಲಿ ಕಾಡೊಳಗಡೆ. ನಮ್ಗೇನು ಅನ್ಸಲ್ಲ ಈ ಕಾಡೊಳಗಡೆ ಎಲ್ಲ ಓಡಾಡೋಕ್ಕೆ, ಭಯ ಆಗೋದು ಎಲ್ಲ. ಯಾಕಂದರೆ ನಮ್ಗೆ ರೂಢಿ ಆಗ್ಬಿಟ್ಟಿರುತ್ತೆ. ನೈಟ್ ಟೈಮ್ಸ್ ಬೆಂಗಳೂರಿಗೆ ಬರ್ಬೇಕಾದ್ರೆ 8 ಗಂಟೆ 9 ಗಂಟೆ ಆದ್ರೂ ನಾನು ಇದೇ ರೋಡಲ್ಲೇ ಓಡಾಡ್ತೀನಿ, ಮೇನ್ ರೋಡ್ ಬೇಡ ಅಂದ್ಬಿಟ್ಟು. ನಮ್ಮ ಮನೇಲೆ ಹೋಗ್ಬೇಡ ಅಂತಾರೆ, ಚಿರತೆ ಕಾಟ ಅದು ಇದು ನೈಟ್ ಹೊತ್ತು ಆದ್ಮೇಲೆ ಜಾಸ್ತಿಯಿಂದ. ಬಟ್ ನಾನು ಯಾವತ್ತೂ ನೋಡಿಲ್ವಲ್ಲ, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಮನುಷ್ಯ ಅದನ್ನ ಸ್ಟಾಪ್ ಮಾಡಲ್ಲ ಅಂತಾರಲ್ಲ, ಹಂಗೆ ಹೇಳಿದ ಮಾತು ಕೇಳೋದೇ ಇಲ್ಲ ನನಗೆ. ಇದೇ ರೋಡಲ್ಲೇ ಓಡಾಡೋದು ಜಾಸ್ತಿ. ಇನ್ನೇನು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ನಮ್ಮೂರು ಮೋಟಗೊಂಡನ ಹಳ್ಳಿ. ಅಲ್ಲಿ ಇದ್ದೀನಿ ಈಗ. ನೀರು ಇಲ್ಲೂ ಓಡಾಡ್ತಾವ ನೋಡಪ್ಪ ಕಾರು ಗಾಡಿಗಳು. ಎಲ್ಲ ಚಿಕ್ಕದಾಗಿ ಮನೆಗಳು ಮಾಡ್ಕೊಂಡು ನೋಡಿ,
ಫುಲ್ಲು ಕಾಡು, ಅಲ್ಲಿ ಕಾಣ್ಬೋದು ಮನೆಗಳೆಲ್ಲ ಕಾಡಲ್ಲೇ ಕಟ್ಕೊಂಡಿರ್ತಾರೆ. ನೋಡಿ ಈ ಗೇಟ್ ಇದೆ, ಇಲ್ಲಿಂದ ಮನೆ ಗೇಟ್ ಹೋಗುತ್ತೆ ಅನ್ಸಿದ್ರೆ. ಅಲ್ಲೆಲ್ಲೋ ಒಂದೋ ಮನೆ ಕಟ್ಟಿದ್ದಾರೆ. ಹೆಂಗಿರ್ತಾರಪ್ಪ ಅವರೆಲ್ಲ, ಭಯ ಆಗಲ್ವಾ ಅವ್ರಿಗೆ? ದೇವರೇ, ಎಲ್ಲ ರೂಢಿ ಆಗ್ತಿರುತ್ತೆ. ಬಟ್ ಒಂದು ಚೂರು ಸೌಂಡ್ ಇರೋದಲ್ಲ, ಫುಲ್ ಸೈಲೆನ್ಸು, ಮಸ್ತಾಗಿರುತ್ತೆ. ಮಡಿಕೇರಿ ಫೀಲ್ ಆಗುತ್ತೆ ಇವ್ರಿಗೆ, ಎಲ್ಲ ತೋಟ ಒಳಗಡೆ ಮನೆ ಕಟ್ಟಿರೋರಿಗೆ. ಇವಾಗ ನಮ್ಮ ಊರಿಗೆ ಬಂದೆ. ಸೊ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶುಭರಾತ್ರಿ, ಗುಡ್ ನೈಟ್. ಇವಾಗ ಮನೇಲಿ ಸ್ವಲ್ಪ ಫ್ರೆಶ್ ಮಾಡಿ ಹೋದಿದೆ, ಮನೆಗೆ ಹೋಗಿ ವಿಡಿಯೋ ಏನು ಮಾಡಲ್ಲ. ಸೊ ಗೈಸ್, ಬೈ ಬೈ, ಥ್ಯಾಂಕ್ ಯು ಸೋ ಮಚ್.